ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ತುಂಬ ವಿಶೇಷವಾದ ಬ್ಲಾಗು. ಹಾಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀವಿ. ನಾವು ಬುತ್ತಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಬುತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗಂತ ಹೇಳ್ತೀನಿ ನಿಮಗೆ. ನಾವು ಸಿದ್ಧಾರ್ಥನ ಫಂಕ್ಷನ್ ಇಟ್ಕೊಂಡಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಊರು ಅಂತ ಕೂಡ ಹೇಳ್ತೀನಿ. ಹಾಗೆ ನಾವು ಬುತ್ತಿಗೇನೆಲ್ಲ ಮಾಡ್ಕೊಂಡಿದ್ದೀವಿ. ಮೊಸರನ್ನ, ಚಪಾತಿ ಮತ್ತು ಶೇಂಗಾದ ಹಿಂಡಿ, ಬೆಂಡೆಕಾಯಿ ಪಲ್ಯ ಮತ್ತು ಪಿಟ್ಲ ಕೂಡ ಮಾಡ್ಕೊಂಡಿದ್ದೀನಿ. ಪಿಟ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಯಾಕಂದರೆ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಪಿಟ್ಲನ ನಾನು ಜಾಸ್ತಿ ಮಾಡ್ಕೊತೀನಿ. ಅಥವಾ ಗಟ್ಟಿಬೇಳೆ ಎದೆ ಉರಿತದೆ, ಬೇಸಿಗೆ ಇದನ್ನು ಬೇಡ ಅಂತ ಮಾಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಈ ರೀತಿ ಬುತ್ತಿನ ಮಾಡಿಕೊಂಡು ಬುತ್ತಿ ಎಲ್ಲ ರೆಡಿ ಮಾಡಿ ಕಟ್ಟಿ ಇಟ್ಟಿದ್ದೀವಿ. ಇನ್ನೂ ರೆಡಿಯಾಗಿ ಹೋಗಬೇಕು. ಎಲ್ಲ ರೆಡಿ ಆಗ್ತಾಯಿತ್ತು. ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ, ನೀವು ನೋಡ್ಬೋದು. ಎಲ್ಲರದು ಕೆಲಸ ಎಲ್ಲ ಆಯಿತು. ನಾನು ಸ್ನಾನ ಮಾಡಿರಲಿಲ್ಲ, ಯಾಕಂದರೆ ಕೆಲಸಗಳು ಜಾಸ್ತಿ ಇತ್ತು. ಒಬ್ಬೊಬ್ರಿಗೆ ಜನ ಜಾಸ್ತಿ ಅಲ್ವ, ಬಾತ್ರೂಮ್ ಫ್ರೀ ಇರಲಿಲ್ಲ ಜಳಕ ಮಾಡೋಕ್ಕೆ. ಅದಕ್ಕೋಸ್ಕರ ಅವರೆಲ್ಲ ಮಾಡ್ಕೊಂಡು ಬರಲಿ ಅಂತ ನಾನೆಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಇವರೆಲ್ಲ ಒಬ್ಬೊಬ್ಬರಾಗಿ ಮುಗಿಸ್ಕೊಂಡು ಬಂದು ನಾಯಿ ಮರಿ ಜೊತೆ ಆಟ ಆಡ್ತಾಯಿದ್ರು. ಎಲ್ಲರೂ ಫುಲ್ಲು ಫ್ರೀಯಾಗಿ. ಅದು ಹೆಂಗಂದರೆ ಪ್ರತೀಕ್ಷಾ ಮತ್ತು ಪ್ರಿಯಾ, ಪಮ್ಯ 3 ಜನರು ಬಿಟ್ಟರೆ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅದು ಆಟ ಅಂದರೆ ಅವ್ರು 3 ಜನದ ಹತ್ರನ ಜಾಸ್ತಿ ಪ್ರಿಯಾಗೆ ಮತ್ತು ಇವನಿಗೆ ಪಮ್ಯಗೆ ಬಿಡ್ತಾನೆ ಇರಲಿಲ್ಲ. ಮಲ್ಕೊಂಡ್ರೂ ಬಿಡ್ತಾ ಇರಲಿಲ್ಲ. ಮುಖನ ಬಗ್ಗಿ ನೆಕ್ಕೋದೆ ಮುಖ ನೋಡಿ ಹೆಂಗೆ ಮಾಡ್ತಾಯಿದೆ ಅಂತ. ನಾನು ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಆಗೋಣ ಅಂತ ಇದ್ದೆ. ಇವ್ರದಂತೂ ಆಟ ಮುಗಿತಾನೆ ಇಲ್ಲ. ನಾನು ಹೇಳ್ತಾಯಿದ್ದೆ ಟೈಮ್ ಆಗ್ತಾಯಿದೆ, ಹೋಗೋಣ ಬೇಗ ರೆಡಿ ಆಗ್ರಿ ಅಂದರೆ ಒಬ್ಬರು ಆಗ್ತಾರೆ, ಬರೀ ಆಟ. ಅದು ಒಂಥರ ಮಜಾ ಅಂದರೆ ಮಜಾ ಆಗ್ಬಿಟ್ಟಿತ್ತು ಇವ್ರಿಗೆ. ಅದು ನಾಯಿ ಮರಿ ಫುಲ್ ಖುಷಿ ಇವ್ರ ಜೊತೆ ಆಟ ಆಡೋಕ್ಕೆ. ಒಂದು ಕಡೆ ಕೂತ್ಕೋತಾ ಇಲ್ಲ, ಹುಸ್ ಅಂತ ತೇಕೋದು, ಹಾಗೆ ಅವ್ರ ಜೊತೆ ಆಟ ಆಡೋದು. ಅಷ್ಟು ಚೆನ್ನಾಗಿ ತುಂಬ ಖುಷಿಯಾಗಿ ಟೈಮ್ ಪಾಸ್ ಆಯಿತು. ಸುತ್ತಾಕಿ ನೋಡಿ ಎಷ್ಟೊಂದು ಆಟ ಆಡಿಸ್ತಾಯಿದ್ರು ಅಂದರೆ ಹಸಿ ಆಟ ಆಡಿಸಿಲ್ಲ ಅವರಿಗೆಲ್ಲ, ಅಷ್ಟೊಂದು ಆಟ ಆಡಿಸ್ತಾಯಿತ್ತು. ಫುಲ್ಲು ಖುಷಿಯಲ್ಲಿ ಆಟ ಆಡ್ತಾಯಿದ್ರು. ಲಾಸ್ಟಲ್ಲಿ ದೊಡ್ಡ ಎಡವಟ್ಟಾಗಿಬಿಟ್ಟಿದೆ. ಆ ಎಡವಟ್ಟನ್ನ ಲಾಸ್ಟಿನ ವಿಡಿಯೋದಲ್ಲಿ ಬರುತ್ತೆ, ಹೇಳ್ತೀನಿ ನಿಮಗೆ ಏನಾಗಿದೆ ಲಾಸ್ಟಿನ ವಿಡಿಯೋದಲ್ಲಿ. ತುಂಬಾ ಡೇಂಜರ್ ಆಗಿಬಿಡ್ತು. ಅತಿಯಾಗೋದು ಯಾವುದು ಒಳ್ಳೆಯದಲ್ಲ ಅಂತಾರಲ್ಲ, ಅದೇ ನಿಜ. ಇವರು ಈ ರೀತಿ ಆಟ ಆಡ್ತಾನೆ ಇದ್ದರು. ಹಾಗೆ ಬ್ಯಾಗ್ಗಳೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಫಸ್ಟ್ನೇ ದಿವಸ ಒಂದು ದಿವಸ ಫಸ್ಟು ಬ್ಯಾಗೆಲ್ಲ ರೆಡಿ ಮಾಡಿಟ್ರು. ಇನ್ನೂ ಹೆಚ್ಚು ಕಮ್ಮಿ ಎಲ್ಲ ಇತ್ತಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ಬೇಕು. ಮತ್ತು ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು. ಬಟ್ಟೆಗಳು ತೊಗೊಂಡೋಗ್ಬೇಕು. ಅಂದರೆ ನಾವು ನೆಕ್ಸ್ಟ್ ಮುಂದೆ ಇನ್ನೊಂದು 3-4 ಊರಿಗೆ ಹೋಗೋ ಐಡಿಯಾಗಳನ್ನ ಇಟ್ಕೊಂಡಿದ್ವಿ. ಯಾವ ಹತ್ತಿರ ಆಗುತ್ತೆ ಆ ಊರಿಗೆಲ್ಲ ಹೋಗಿ ಬರೋಣ. ಬಸ್ಸಲ್ಲಿ ಹೋಗೋದಲ್ವ, ಜರ್ನಿ ಮಾಡೋದು ಕಷ್ಟ. ಅದಕ್ಕೋಸ್ಕರ ಹತ್ತತ್ರ ಊರು ಯಾವುದಿರುತ್ತೋ ಅಲ್ಲಿಗೆಲ್ಲ ಹೋಗಿ ಬರೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ರೆಡಿಯಾಗಿದ್ದು. ಅದಕ್ಕೋಸ್ಕರ 1-2-3 ಜೊತೆ ಬಿಟ್ಟಾದರೂ ಬಟ್ಟೆ ಬೇಕು. ಯಾಕಂದರೆ ಬಟ್ಟೆ 3-4 ದಿವಸ ಹೋದರೆ ಬಟ್ಟೆ ಬೇಕಾಗುತ್ತೆ. ಈಗ ಒಬ್ಬೊಬ್ರು ಬಟ್ಟೆನೇ ಅಂತ ಒಂದೊಂದು ಬ್ಯಾಗಲ್ಲಿ ಪ್ಯಾಕ್ ಆಗೋ ಥರ ಆಗ್ಬಿಟ್ಟಿದೆ. ಯಾಕಂದರೆ 3 ಜೊತೆ ಬಟ್ಟೆ ಹಾಕ್ಕೊಂಬಿಟ್ರೆ ಇವ್ರು 3 ಮಕ್ಕಳು, ನಮ್ಮ ಅಕ್ಕ ಮತ್ತು ಅಕ್ಕನ ಮಗ, ನಮ್ಮ ಅಣ್ಣ, ಅತ್ತಿಗೆ, ಅವ್ರ 3 ಮಕ್ಕಳು, ನಾವು 3 ಜನ, ಸಿದ್ಧಾರ್ಥ, ಭಾಗ್ಯ, ನಾನು, ಈ ಥರ ಆಗಿ ಬ್ಯಾಗು ಜಾಸ್ತಿನೇ ಆಗಿಬಿಟ್ಟಿದ್ದು. ಎಲ್ಲರೂ ಸೇರಿ ಬ್ಯಾಗ್ನ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಬ್ಯಾಗ್ ರೆಡಿ ಮಾಡೋಕ್ಕಿದೆ. ಎಲ್ಲ ಕೆಳಗಡೆ ಆ ಕಡೆ ಈ ಕಡೆ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಆದರೆ ಎಲ್ಲದ ಕಡೆ ಗಮನನೇ ಇಲ್ಲ ಯಾರಿಗೂ. ಈ ನಾಯಿ ಮೇಲೇ ಗಮನ ಆಗಿಬಿಟ್ಟಿದೆ. ಊರಿಗೆ ಹೋಗಬೇಕನ್ನೋ ಯೋಚನೆ ಇಲ್ಲದೇ ಆ ನಾಯಿ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡೋಕ್ಕೆ ನಾನು ಹೇಳ್ತಾ ಇದ್ದೆ. ಇವರೆಲ್ಲ ನೋಡಿ ಆಟ ಆಡ್ತಾನೆ ಇದ್ದಾರೆ ಅದ್ರ ಜೊತೆಗೇ. ಆಮೇಲೆ ಏನು ಮಾಡಿದ್ವಿ, ಫುಲ್ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ಇನ್ನೂ ಕೇಳ್ತಾ ಇದ್ದೆ ಏನಾದರೂ ತೊಗೋಬೇಕಾ ಏನು ಅಂತ. ಲಕ್ಷ್ಮಿ ಕೇಳಿದ್ರು, ನಮ್ಮ ಅಣ್ಣನ ಇದ್ದೆ ಆತಿಗೆ, ಅವರಿಗೆಲ್ಲ ಕೇಳಿದೆ. ನೋಡಿ ಏನಿಲ್ಲ ಅಂದರೂ ಒಂದು 3 ಬ್ಯಾಗ್ ರೆಡಿ ಮಾಡಿದ್ವಿ. ಒಂದು ಊಟದ ಬ್ಯಾಗು ಮತ್ತು 2 ಬಟ್ಟೆ ಬ್ಯಾಗು ಅಂತ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲ ಸೇರಿಕೊಂಡು ನಮ್ಮದೊಂದು ದೊಡ್ಡ ಬ್ಯಾಗಲ್ಲಿ ಪೂಜಾ ಸಾಮಾನು ಮತ್ತು ಬಟ್ಟೆಗಳು, ನಾವು 3 ಜನ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ವಿ. ಅವ್ರದ್ದೆಲ್ಲ ಸೇರಿ ಒಂದು ಬ್ಯಾಗ್ ಮಾಡಿದರು. ಅಕ್ಕನ ಬಟ್ಟೆ ಏನು ಜಾಸ್ತಿ ಇರಲಿಲ್ಲ, ಅಬ್ಬಿ ಬಟ್ಟೆನೂ ಇರಲಿಲ್ಲ. ಸಿದ್ಧಾರ್ಥನ ಬಟ್ಟೆ ಎಲ್ಲ ತೊಗೊಂಡಿದ್ದೆ. ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ಬ್ಯಾಗೆಲ್ಲ ರೆಡಿ ಮಾಡಿಟ್ಟಿದ್ವಿ. ಹೋಗ್ಬೇಕಂದ್ರೆ ನಾಯಿನೇ ಬಿಡ್ತಾಯಿಲ್ಲ. ಅವ್ರ ಜೊತೆ ಆಟ ಆಡ್ಕೊಂಡು ಅಲ್ಲೇ ಟೈಮ್ ಪಾಸು. ಅದು ಮುಖ ಬಿಟ್ಟರೆ ಮತ್ತೆ ಎಲ್ಲಿ ಮುಟ್ಟೋದೇ ಇಲ್ಲ. ಮುಖಕ್ಕೆ ಮಾತ್ರ ನೋಡಿ, ಯಾವ ಕಡೆ ತಿರುಗ್ತಾರೋ ಆ ಕಡೆ, ಯಾವ ಕಡೆ ತಿರುಗ್ತಾರೋ ಆ ಕಡೆ ಓಡ್ತಾನೆ ಇರುತ್ತೆ ನೋಡಿ. ಹಿಂಗೆ ಬಂದರೆ ಹಿಂಗೆ ಬರುತ್ತೆ, ಹಿಂಗೆ ಬಂದರೆ ಹಿಂಗೆ ಬರುತ್ತೆ. ಏನು ಆಟ ಆಡಿದ್ರು ಹೋಗೋವರೆಗೂ ಹಸಿ ಆಟ ಆಡಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲಿ ಬರುತ್ತೆ, ನೋಡ್ತಾ ಇರಿ ನೀವು. ಎಷ್ಟು ಖುಷಿಯಲ್ಲಿ ಆಟ ಆಡಿದ್ದಾರೆ ಅವರೆಲ್ಲ. ಫುಲ್ ಆಟ ಆಡಿ ಆಯಿತು. ಇನ್ನು ಹೋಗಬೇಕಾಗಿತ್ತು, ನಾವು ಲೇಟ್ ಆಗುತ್ತೆ ಅಂತ. ಆದರೂ ನಾಯಿ ಮೇಲೆ ಕರ್ಕೊಂಡೋದ್ರೂ ಮತ್ತೆ ಓಡಿ ಕೆಳಗಡೆಗೆ ಬರ್ತಾನೆ ಇತ್ತು. ಒಬ್ರಿಗಾದರೆ ಒಬ್ರಿಗೆ, ಒಬ್ರು ಬಿಟ್ಟರೆ ಒಬ್ಬರಿಗೆ.
ಆಮೇಲೆ ನಮಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ನಾನು ಬ್ಯಾಗು, ಬುತ್ತಿ ಎಲ್ಲ ಒಂದು ಬ್ಯಾಗ್ ಸಪ್ರೇಟಾಗಿ ಮಾಡಿಕೊಂಡು ಬಟ್ಟೆಗಳ ಬ್ಯಾಗ್ ಎಲ್ಲ ಒಂದು ಕಡೆ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಹೋಗೋ ಪ್ಲ್ಯಾನಿಂಗ್ ಮಾಡಿದ್ವಿ. ಪೂಜೆ ಮುಗಿದ ಮೇಲೆ ಎಲ್ಲಿಗೆ ಹೋಗಬೇಕು ಏನು ಅಂತ ಪ್ಲ್ಯಾನಿಂಗ್ ಇತ್ತು. ಆದರೆ ನಾವು ಅಂದ್ಕೊಂಡಿರೋದು ಬೇರೆ ಬೇರೆನೇ, ಆದ್ರೆ ಆಗಿರೋದು ಬೇರೆ ಬೇರೆ ಅಂತ ಅನ್ಕೋತೀನಿ. ಕೆಲವೊಂದು ಅಂದ್ಕೊಂಡು ಕಡೆಗೆ ಹೋದ್ವಿ, ಇನ್ನು ಕೆಲವೊಂದು ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಬಂದಿದ್ದಾರೆ ಅಂದರೆ ಫಸ್ಟ್ ನಮ್ಮ ಅಕ್ಕ ಬರೋದೇ ತುಂಬ ಅಪರೂಪ, ಆಮೇಲೆ ನಮ್ಮ ಅಣ್ಣ ಹೆಂಡತಿ ಕೂಡ ಅಷ್ಟೇ, ಅವರು ಎಲ್ಲಿ ಜಾಸ್ತಿ ಹೋಗಲ್ಲ. ಇವ್ರು ಬರೋದೆಲ್ಲ ಸ್ವಲ್ಪ ಅಪರೂಪ. ನಮ್ಮ ಅಣ್ಣ ಬೇಕಾದ್ರೆ ಬೈಕ್ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬರ್ತಾನೆ, ಅವನು ಏನು ಕರ್ಕೊಂಡು ಹೋಗಿಲ್ಲ ಅಂತ ಏನು ಬೇಜಾರಿಲ್ಲ. ಆದರೆ ನಾವು ಮಾತ್ರ ಎಲ್ಲಿ ಹೋಗಲ್ಲ, ನಾವು ಫಸ್ಟ್ ಎಲ್ಲ ಕಡೆ ನೋಡ್ಕೊಂಡು ಬರಲೇಬೇಕು ಆದಷ್ಟು ಅಂತ ನಾವು ಪ್ಲ್ಯಾನಿಂಗ್ ಇತ್ತು. ಇವಾಗ ನಾವು ಮನೇನ ಬಿಡ್ತಾ ಇದ್ವಿ. ಫುಲ್ ಎಲ್ಲರೂ ರೆಡಿ ಆದರು, ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ವಿ. ಒಮ್ಮೆ ಅಂತೂ ಬ್ಯಾಗ್ ಎಳೆದಿದ್ದು, ಮತ್ತು 2 ಬ್ಯಾಗು ಸಿದ್ಧಾರ್ಥಿಗಿನ ಬ್ಯಾಗ್ಗೆ ಇವರಿಗೆ ಅಬಿಗೆ ಫಿಕ್ಸ್ ಆಗಿಬಿಟ್ಟಿತ್ತು. ಇಲ್ಲಿ ನಾನು ಹೋಗ್ತಾಯಿದ್ದೀನಿ. ಎಲ್ಲರೂ ಸೇರಿ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಮೆಜೆಸ್ಟಿಕ್ವರೆಗೂ ಏನು ಜನ ಹೇಳೋಂಗಿಲ್ಲ, ಬಸ್ಸಲ್ಲಿ ಕಾಲಿಡೋಕೆ ಜಾಗ ಇಲ್ಲ, ಅಷ್ಟೊಂದು ರಸ್ಸು. ಈ ಬೆಂಗಳೂರು ಟ್ರಾಫಿಕಲ್ಲಿ ಅದರಲ್ಲಿ ದಾಟಿದವ್ರೆ ಪುಣ್ಯವಂತರು ಅಂತ ಹೇಳಬೇಕು, ಅಷ್ಟು ಟ್ರಾಫಿಕ್ ಇರುತ್ತೆ. ನಾವು ಅಂದ್ಕೊಂಡ್ವಿ ಇವಾಗೆಲ್ಲ ಮಾಮೂಲಿ ರಜೆ ಟೈಮು ಬಿಡು, ಎಲ್ಲ ರೆಸ್ಟ್ ಇರ್ತಾರೆ ಮನೇಲಿ ಅಂತ. ಏನು ರೆಸ್ಟ್ ಇಲ್ಲ, ಎಂಥದ್ದಿಲ್ಲ, ಎಲ್ಲ ಜನ ಬಸ್ಸಲ್ಲೇ. ಮುಂಚೆಗಿನ ಇನ್ನೂ ಜಾಸ್ತಿ ಇದೆ, ಯಾಕಂದರೆ ಅದೇ ರಜೆ ಇದೆ ಅಂತ ಮಕ್ಕಳನ್ನ ಕರ್ಕೊಂಡು ಎಲ್ಲ ಕಡೆ ಸುತ್ತೋ ಕೆಲಸ. ಹಿಂಗಾಗ್ಬಿಟ್ಟು ತುಂಬಾ ಜನ ಇದ್ಬಿಟ್ಟಿದ್ರು. ಓದಾಡ್ಕೊಂಡು ಹೆಂಗೋ ಬಂದು ಮೆಜೆಸ್ಟಿಕ್ ಮುಟ್ಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಮತ್ತೆ ಇನ್ನೂ ಬಸ್ ಹತ್ತಬೇಕು. ಅಲ್ಲಿ ಹೋಗಿ ನಾವು ಬಸ್ ಸ್ಟಾಪ್ ಹುಡುಕಿದ್ದು. ಬಸ್ ಸ್ಟಾಪ್ ಎಲ್ಲಿದೆ ಅಂತ ಹೇಳಿ ಕಳಿಸಿದ್ರೆ ನನಗೆ ಮರ್ತೋಗ್ಬಿಟ್ಟಿದ್ದೀವಿ. ಈ ನನ್ನ ಮರುವು ಎಲ್ಲಿ ಎಷ್ಟು ಎಡವಟ್ಟು ಮಾಡುತ್ತೋ ಗೊತ್ತಿಲ್ಲ. ಆಮೇಲೆ ಆ ಕಡೆ ಎಲ್ಲ ಹುಡುಕೊಂಡು ಬಂದಾಗ ಮತ್ತೆ ನಮ್ಮ ಹೇಳಿದ ಆ ಸೈಡ್ ಇರುತ್ತೆ ಬಾ ಹೋಗೋಣ ಅಂತ. ಅಲ್ಲಿಂದ ಬಂದ್ವಿ. ಮತ್ತು ಈ ಕಡೆ ಬಂದುಬಿಟ್ಟು ನಾವು ಬಸ್ಸನ್ನು ಹತ್ಕೊಂಡು ಬಂದ್ವಿ. ಬಂದಾದಮೇಲೆ ಮುಂದೆ ಇದು ಯಾವ ಊರಂತ ಅಷ್ಟೊಂದು ನೆನಪಿಲ್ಲ. ಇಲ್ಲಿ ಬಂದು ಇಳ್ಕೊಂಡ್ವಿ. ಇಲ್ಲಿ ಗುಡ್ಡ ಬೆಟ್ಟ ಅಂದರೆ ನನಗೆ ತುಂಬಾ ಇಷ್ಟ, ತುಂಬಾ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಗುಡ್ಡ ಬೆಟ್ಟ ನೋಡೋಕ್ಕೆ ತುಂಬಾ ಇಷ್ಟ ನನಗೆ. ಇಲ್ಲಿ ಇಳ್ಕೊಂಡು ನಾವು ಸ್ವಲ್ಪ ನೀರು ಕುಡಿದ್ವಿ. ಹಾಗೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಯಾರಿಗೂ ಹೊಟ್ಟೆ ಹಸಿವಿಲ್ಲ ಬೇಡ ಅಂತ ಅಂದ್ಕೊಂಡು ಬಿಟ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ತಿಂಡಿ ಕೊಡಿಸಿದ್ದು. ಇದು ಊಟಕ್ಕೆ ಅಂತ ಬಿಟ್ಟಿದ್ದು ಶ್ರಾವಣ ಬೆಳಗೊಳಗೆ ಹೋಗೋ ಬಸ್ಸು. ನಾವು ಬೆಂಗಳೂರಿಂದ ಚನ್ನಪಟ್ಟಣ ಬಸ್ಸನ್ನು ಹತ್ಕೊಂಡಿರೋದು, ಅಂದರೆ ಧರ್ಮಸ್ಥಳದ ಬಸ್ಸಲ್ಲಿ ಹತ್ಕೊಂಡಿರೋದು. ಚನ್ನಪಟ್ಟಣ ಇಳಿದು ಆಮೇಲೆ ನಾವು ಮುಂದೆ ಹೋಗಬೇಕು. ಚನ್ನಪಟ್ಟಣಕ್ಕೆ ಹೋಗೋವರೆಗೂ ಎಷ್ಟು ದೂರ ಆಗುತ್ತೆ ಏನಂತ ಒಂದು ಗೊತ್ತಿಲ್ಲ ನಮಗೆ. ಬಸ್ಸು ಗೊತ್ತಾಗ್ತಾ ಇಲ್ಲ, ಎಷ್ಟು ಜನ ಇದ್ದೀವಿ, ಯಾವ ಬಸ್ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಚನ್ನಪಟ್ಟಣ ಹೋಗುತ್ತೆ ಅಂತ ಹೇಳಿದ್ರು ನಮ್ಮ ಮನೆಯವರು, ಆದರೆ ನಾನು ಬರೋಷ್ಟರಲ್ಲೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಬಸ್ ಸ್ಟಾಪಲ್ಲಿ ಅಲ್ಲೆಲ್ಲ ಕೇಳಿದಾಗ ಅವ್ರು ಕರೆಕ್ಟಾಗಿ ಹೇಳಿದ್ರಲ್ಲ. ಆಮೇಲೆ ಬಂದ್ವಿ. ಈ ಗುಡ್ಡ ಬೆಟ್ಟ ಎಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸ್ಟಾರ್ಟಿಂಗಲ್ಲೇ ಇಷ್ಟು ಖುಷಿ ಆಗ್ತಾಯಿತ್ತು ಅಂದರೆ, ನಾನು ನೋಡೋ ಸ್ಥಳಕ್ಕೆ ನಾನು ಹೋಗ್ತಾಯಿದ್ದೀನಿ. ನಾನು ತುಂಬ ದಿವಸದಿಂದ ಅಂದ್ಕೊಂಡಿರುತ್ತೆ ನಾನು ಹೋಗಬೇಕು ಆ ಊರಿಗೆ, ಆ ದೇವಸ್ಥಾನಕ್ಕೆ ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದು. ನನ್ನ ಆಸೆನ ನೆರವೇರಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಬಸ್ನ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಸ್ ಹತ್ತಿದ್ವಿ. ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಆ ಗಿಡಗಳು, ಮರಗಳು, ಆಮೇಲೆ ಆ ಬೆಟ್ಟ ಗುಡ್ಡ ಎಷ್ಟು ಚೆಂದ ಇತ್ತು ಅಂದರೆ ಮನಸ್ಸಿಗೆ ಅಷ್ಟು ಖುಷಿ, ಕಣ್ಣಿಗೆ ಅಷ್ಟು ತಂಪು ಇಂಪು ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ ನೋಡಬೇಕಂದ್ರೆ. ನಾವು ಇಲ್ಲಿಂದ ಮತ್ತೆ ನಾವು ಇವಾಗ ಚನ್ನಪಟ್ಟಣ ಹೋಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತೆಂಗಿನ ಮರಗಳು. ಅಲ್ಲಿ ನಾವು ಎಷ್ಟು ನೋಡ್ತಾ ಇದ್ದೀವಿ, ತೆಂಗಿನ ಮರಗಳ ಸಾಲುಗಳು ಮುಗಿತಾನೇ ಇಲ್ಲ. ಎಷ್ಟು ಎಲ್ಲಿವರೆಗೂ ಹೋಗ್ತಾ ಇದ್ದೀವಿ, ತೆಂಗಿನ ಮರ ಎಲ್ಲಿವರೆಗೂ ನೋಡಿ ಬರೀ ತೆಂಗಿನ ಮರ. ಅಂದರೆ ಅಲ್ಲಿ ಎಳ್ನೀರು ಗಿಡ ಜಾಸ್ತಿನೇ ಇದೆ, ಅಂದರೆ ತೆಂಗಿನ ಮರ ಸಿಕ್ಕಾಪಟ್ಟೆ ತೆಂಗಿನ ಮರ. ಅಲ್ಲಿಂದ ನಾವು ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಅಲ್ಲಿ ಇಳಿದ್ಮೇಲೆ ಆಗಿರೋ ಖುಷಿನ ಹೇಳ್ತೀನಿ ನಿಮಗೆ. ಅದು ಯಾವ ರೀತಿ ನನಗೆ ಅಷ್ಟು ಖುಷಿ ಆಗ್ಬಿಡ್ತು. ಅದು ನಾನು ಯಾವಾಗಲೂ ನೋಡಬೇಕು ಅಂತ ಆಸೆ ಪಡೋದು, ಅದು ಕಂಡಿದ್ರೆ ಸಡನ್ನಾಗಿ ಕಂಡಾಗ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಇನ್ನೂ ಮುಂದೆ ಇದೆ ಊರು, ಇನ್ನೂ ಮುಂದೆ ಇದೆ ಅಂದ್ಕೊಂಡೆ ಕೂತ್ಕೊಂಡಿದ್ದೀನಿ. ಸಡನ್ನಾಗಿ ಆ ಬಸ್ ಇಳಿದ್ಮೇಲೆ ನೋಡಿ ಒಳ್ಳೆ ಸ್ಯಾಕ್ ಕೊಟ್ಟಂಗೆ ಆಗ್ಬಿಡ್ತು ನನಗೆ. ಇಲ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ತುಂಬ ದೊಡ್ಡದಾಗಿರುವಂಥ ನದಿ, ಸೂಪರಾಗಿತ್ತು. ಟೂರ್ಗೆ ಅಂತ ಹೋದರೆ ಈ ರೀತಿ ಹೋಗಬೇಕು. ಆದರೆ ಬಸ್ಸಲ್ಲಿ ಹೋಗೋದಕ್ಕಿಂತ ನಾವು ಸ್ವಂತ ವಾಹನ ಮಾಡ್ಕೊಂಡು ಹೋಗ್ಬಿಟ್ರೆ ಸೂಪರಾಗಿರುತ್ತೆ. ಈ ರೀತಿ ಜಾಗಗಳೆಲ್ಲ ಒಂದು ಸ್ವಲ್ಪ ಗಾಡಿ ಎಲ್ಲ ನಿಲ್ಲಿಸ್ಕೊಂಡು ನೋಡಿಕೊಂಡು ಆರಾಮಾಗಿ ಸೂಪರಾಗಿರುತ್ತೆ. ಆ ಥರ ಹೋಗ್ಬಿಟ್ರೆ, ಬಸ್ಸಲ್ಲಾದರೆ ಸುಮ್ಮನೆ ಹೋಯ್ತಾ ಇರಬೇಕಷ್ಟೇ, ಸ್ಟಾಪ್ ಬರೋವರೆಗೂ ಹೋಗ್ತಾನೇ ಇರಬೇಕು.
ಇದು ಅಂತೂ ನನಗೆ ತುಂಬಾ ಖುಷಿ ಕೊಡ್ತು. ನನಗೆ ನಮ್ಮೂರ ಕಡೆ ಎಲ್ಲ ಇಷ್ಟು ದೊಡ್ಡ ದೊಡ್ಡ ಸಮುದ್ರ, ಆಮೇಲೆ ಈ ನೀರುಗಳೆಲ್ಲ ಅಷ್ಟೊಂದು ಇಲ್ಲ ಅಲ್ಲ. ನನಗೆ ಈ ಥರ ಎಲ್ಲ ನೋಡಿಬಿಟ್ರೆ ಅಯ್ಯಪ್ಪ ಎಷ್ಟು ಖುಷಿ ಪಡ್ತೀನೋ ಗೊತ್ತಿಲ್ಲ, ಅಷ್ಟು ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಅಲ್ವಾ ಅದು, ನಾನು ಟ್ರಿಪ್ಗೆ ಹೋಗ್ತಾ ಇದ್ದು ಫಸ್ಟ್ ಟೈಮು. ನಾನು ಇಷ್ಟು ದಿವಸಕ್ಕೂ ನಾನು ಎಲ್ಲಿ ಹೋಗಿಲ್ಲ. ಎಲ್ಲ ಹೋದರೆ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ ಅಷ್ಟೇ. ಒಂದು ಸತಿ ಕಪಾಳಮ್ಮಕ್ಕೆ ಹೋದಾಗ ಅಲ್ಲೊಂದು ದೊಡ್ಡ ಬೆಟ್ಟ ನೋಡಿದ್ದೆ. ನಾನು ಅವ್ರಿಗೆಲ್ಲ ಹೇಳ್ದೆ ಬೆಟ್ಟ ಹತ್ತನ ಅಂತ. ಅಯ್ಯೋ ಬೇಡ ಸುಮ್ಮನೆ ಇರು, ಮಳೆ ಬರ್ತಾಯಿದೆ ಅಂತ. ಹಾಗೆ ಅದು ಹೋಗ್ಲೆಲ್ಲ ಬಂದುಬಿಟ್ವಿ. ಇಲ್ಲಿ ತೆಪ್ಪ ಇದೆ ಅಲ್ವಾ, ತೆಪ್ಪ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಫೋಟೋ ಎಲ್ಲ ತೋರಿಸಿದ್ದಾರೆ. ಇಲ್ಲಿ ಮುಂದೆ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಅದು ಏನು ಊರು ಅಂತ ನನಗೂ ಗೊತ್ತಾಗಲಿಲ್ಲ ಅಷ್ಟೊಂದು. ಆದರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೂಡ ಅಲ್ಲಿಂದ ನೀರು ಕಂಟಿನ್ಯೂ ಆಗಿ ಹಾಗೆ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಮುಂದೆ ಬರ್ತಾ ಸಂಗೊಳ್ಳಿ ರಾಯಣ್ಣ ಅಲ್ಲಿ ಇದ್ದಾರೆ ನೋಡಿ. ಆ ತೆಪ್ಪ ಕೂಡ ಮೇಲೇ ಇದೆ. ಈ ರೀತಿ ಇದೆ. ಯಾವ ಊರು ಅಂತ ಗೊತ್ತಿಲ್ಲ. ಈ ಊರ ಕಡೆ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಅದು ಯಾವ ಊರು ಅಂತ. ನೀವೇನಾದರೂ ವಿಡಿಯೋ ನೋಡಿದ್ರೆ ಇದು ಚನ್ನಪಟ್ಟಣ ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ. ಚನ್ನಪಟ್ಟಣ ಕಡೆಯವರು ಯಾರಾದರೂ ಇದ್ದರೆ ನಿಮಗೆ ಗೊತ್ತಾದರೆ ಖಂಡಿತ ನನಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚನ್ನಪಟ್ಟಣ ಕಡೆಯವರು ಯಾರಾದರೂ ನೋಡಿದ್ರೆ ವಿಡಿಯೋಗಳನ್ನ ತುಂಬಾ ಖುಷಿ ಆಯಿತು ಕಂಡ್ರೆ. ನಿಮ್ಮ ಊರುಗಳನ್ನ ನೋಡಿ ಸೂಪರಾಗಿತ್ತು. ಚನ್ನಪಟ್ಟಣ ಇಳಿದ್ಬಿಟ್ಟು ಮತ್ತೆ ಇದು ಬೇರೆ ಬಸ್ಸು ಹತ್ಕೊಂಡು ಹೋಗ್ತಾ ಇದ್ದೀವಿ ನಮಗೀಗ. ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೋದ್ಮೇಲೆ ತೋರಿಸ್ತೀನಿ, ಅಲ್ಲಿವರೆಗೂ ತೋರಿಸಲ್ಲ. ಮತ್ತು ಪ್ರತೀಕ್ಷಾ, ಪ್ರಿಯಾ, ನಾವು 4 ಜನ ಒಂದು ಕಡೆ ಕೂತ್ಕೊಂಡಿದ್ವಿ. ಅವರು ಲಾಸ್ಟಲ್ಲೇ ಕೂತ್ಕೊಂಡಿದ್ರು. ಲಾಸ್ಟಲ್ಲಿ ಫೈನಲ್ಲಾಗಿ ನಾವು ಊರಿಗೆ ಬಂದು ಇಳ್ಕೊಂಡ್ವಿ. ನಾನು ಸುಮ್ಮನೆ ಹೀಗೆ ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ನೋಡಿದೆ ನೋಡಿ ಬೆಟ್ಟ, ಅಯ್ಯಪ್ಪ ಹೇಳಂಗೆ ಇಲ್ಲ ಖುಷಿನ. ಏನು ಕಣ್ಣು ತುಂಬಿ ಬಂದುಬಿಡ್ತು ನನಗೆ, ನಿಜಕ್ಕೂ ಹೇಳ್ತೀನಿ ಕಣ್ಣು ತುಂಬಿ ಬಂತು. ಅಷ್ಟು ಖುಷಿ ಆಗ್ಬಿಡ್ತು ನನಗೆ. ನಾನು ಇದನ್ನು ಯಾವಾಗ ನೋಡ್ತೀನಿ ಅಂತ ಆಸೆ ಪಟ್ಟಿರೋಳು ನಾನು. ಇದೇನಪ್ಪ ಅಂತಂದರೆ ಶ್ರವಣಬೆಳಗೊಳ ಗೊಮ್ಮಟೇಶ್ವರ. ಈ ಬೆಟ್ಟ, ಈ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ನೋಡೋದು ನನಗೆ ತುಂಬಾ ಖುಷಿ ಆಯಿತು. ನಾನು ಶ್ರವಣಬೆಳಗೊಳ ಗೊಮ್ಮಟೇಶ್ವರ ನಮ್ಮ ಮನೆ ದೇವರು, ಅಂದರೆ ಜೈನ ಧರ್ಮದ್ದು. ಇಲ್ಲಿಗೆ ಬಂದ್ವಿ. ಬಂದ ಮೇಲೆ ನಾವಿನ್ನು ಬಾಡಿಗೆ ಕೇಳಬೇಕು, ರೂಮ್ ಎಲ್ಲ ಕೇಳಬೇಕಿತ್ತು. ಫಸ್ಟೇ ಎಲ್ಲ ಹೇಳಿ ಇಟ್ಟಿದ್ವಿ ಅವ್ರಿಗೆ. ಬರೋಕ್ಕೆ ಹೇಳಿದರು ಅವರು. ಪೂಜೆ ಎಲ್ಲ ಮಾಡಿಸೋದಾಗಲಿ, ಅಲ್ಲಿ ಬಾಡಿಗೆ ಮನೆಗಳು ಪ್ರತಿಯೊಂದು ಎಲ್ಲನೂ ಕೂಡ ನಾವು ಅವ್ರಿಗೊಬ್ರಿಗೆ ಹೇಳಿಟ್ಟಿದ್ವಿ. ಅವರೆಲ್ಲ ರೆಡಿ ಮಾಡಿಸಿದ್ರು. ಹಾಗೆ ಮತ್ತು ಮುಂಜಿ ಮಾಡಿಸೋದಿತ್ತಲ್ವ, ಮುಂಜೆ ಕಾರ್ಯಕ್ರಮ. ಇಲ್ಲಿವರೆಗೂ ನಾನು ಯಾರಿಗೂ ಹೇಳಿಲ್ಲ. ಮುಂಜಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು. ಮುಂಜಿ ಕಾರ್ಯಕ್ರಮಕ್ಕೆ ನಾವು, ಯಾಕಂದರೆ ಬೆಂಗಳೂರಿಗೆ ಬಂದ ಮೇಲೆ ಎಲ್ಲಿ ಹೋಗೇ ಇಲ್ಲ. ಅದಕ್ಕೋಸ್ಕರ ನಾವೇನು ಅಂದ್ಕೊಂಡಿದ್ದು ಅಂದರೆ ಮುಂಜಿ ಕಾರ್ಯಕ್ರಮ ಮಾಡೋದಿದೆ, ಬಂದಿದ್ದೀವಿ. ಅವರಿಗೆಲ್ಲ ಹೇಳಿ ರೆಡಿ ಮಾಡಿದ್ದೀವಿ ಫ್ರೆಂಡ್ಸ್. ಆಮೇಲೆ ಅವರು ಕೂಡ ಹೇಳಿಟ್ಟಿದ್ರು. ನಾವು ಮುಂದೆ ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಈ ಕಡೆ ಎಲ್ಲ ಇಲ್ಲಿ ರೂಮ್ಗಳು ಸಿಗ್ತವೆ. ಈ ಕಡೆಯಿಂದ ನಾವು ಬರಬೇಕು ಡೈರೆಕ್ಟಾಗಿ ಮುಂದೆ. ಆಮೇಲೆ ನಾವು ಅಲ್ಲಿ ಹೋಗಿ ಆಫೀಸಲ್ಲೆಲ್ಲ ಕೇಳ್ಕೊಂಡ್ವಿ. ಆಮೇಲೆ ಅವ್ರು ಕೊಟ್ಟರು, ರೂಮ್ ಬೀಗ ಕೊಟ್ಟರು. ಒಂದು ರೂಮ್ ಇದೆ, ಅಲ್ಲಿ ನೀವು ಹೋಗ್ಬೋದು ಅಂತ. ರೂಮ್ ತುಂಬ ದೊಡ್ಡದಾಗೇ ಇತ್ತು. ಅಂದರೆ ಸ್ವಲ್ಪ ದೂರ ಆಗ್ತದೆ, ಅಂದರೆ ಏನಿಲ್ಲ, ಒಂದು 5 ನಿಮಿಷ ಅಷ್ಟೇ. ನಡ್ಕೊಂಡು ಬಂದ್ರೆ ಒಂದು 5 ನಿಮಿಷ, ಪರವಾಗಿಲ್ಲ. ಇಲ್ಲೆಲ್ಲ ರೂಮ್ಗಳು ಸಿಗ್ತವೆ. ಯಾರಾದರೂ ಬಂದರೆ, ನೀವು ಯಾರೇ ಬರಲಿ, ಇಲ್ಲಿ ಶ್ರವಣಬೆಳಗೊಳ ಬೆಟ್ಟಕ್ಕೆ ಹೋಗ್ಬೇಕಂತ ಏನಿಲ್ಲ. ಬಾಹುಬಲಿ ಬೆಟ್ಟ ನೋಡೋಕ್ಕೆಲ್ಲ ಬರ್ತಾರಲ್ಲ. ಆಮೇಲೆ ಬೇರೆ ಯಾವುದಕ್ಕಾದ್ರೂ ಬಂದರೂ ಕೂಡ ನೀವು, ಅಲ್ಲಿ ಆಫೀಸ್ ಇದೆ. ಆಫೀಸ್ ಹೆಸರು ನಾನು ಹೇಳ್ತೀನಿ. ಏನು ಯಾವುದೋ ಇದೆ, ಮರ್ತೋಗ್ಬಿಡ್ತೀನಿ ಯಪ್ಪ ದೇವರೇ. ಏನಿಲ್ಲ, ನೀವು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಸಾಕು. ಜೈನ್ ಒಂದು ಆಸ್ಪತ್ರೆ ಇದೆ, ಅದ್ರ ಆಪೋಸಿಟೇ ರೂಮಿನ ಆಫೀಸ್ ಇದೆ. ಅಲ್ಲಿ ಬಂದು ಕೇಳ್ಕೊಂಡ್ರೆ ನೀವು ಯಾರು ಭೀ ಹೋಗ್ಬೋದು. ಯಾರಿಗೂ ಆದರೂ ರೂಮ್ ಕೊಡ್ತಾರೆ. ಅವರು ಇವರು ಅಂತೇನಿಲ್ಲ, ನೀವು ಯಾರು ಕೇಳಿದ್ರು ರೂಮ್ ಕೊಡ್ತಾರೆ. ನಾವು ಮುಂಜಿ ಮಾಡೋಕ್ಕೆ ಅಂತ ಹೋಗಿದ್ವಲ್ಲ, ಅದಕ್ಕೋಸ್ಕರ ನಮಗೆ ರೂಮು ಫ್ರೀ ಆಗಿತ್ತು. 2 ದಿವಸಕ್ಕೆ ರೂಮ್ ಫ್ರೀನೇ ಇತ್ತು. 2 ದಿವಸ ನಾವು 2 ದಿವಸ ಅಂದರೆ ಬೆಳಗ್ಗೆ 5 ಗಂಟೆಗೆ ಬಿಟ್ವಿ. 2 ನೈಟು 1 ಡೇ ಇದ್ವಿ ನಾವು. ಮಾರನೇ ದಿವಸ 5 ಗಂಟೆಗೆ ಜಾಗ ಬಿಟ್ಟಿದ್ದಲ್ಲಿ. ಆಮೇಲೆ ಮುಂದೆ ಏನಾಯಿತು ಅಂತ ಹೇಳ್ತೀನಿ. ಹಾಗೆ ಮತ್ತು ಇಲ್ಲಿ ನಾವು ನೈಟ್ ಊಟಕ್ಕೆ ಬಸ್ತಿಗೆ ಹೋಗಬೇಕಾಗಿತ್ತು. ಅಂದರೆ ಜೈನ ಮಠ ಅಂತ ಇದೆ, ಅಲ್ಲಿ ಹೋಗಬೇಕಿತ್ತು. ನಮ್ಮ ಜೈನರದು ಒಂದು ಮಠ ಇದೆ ಅಲ್ಲ, ಅಲ್ಲಿ ಊಟಕ್ಕೆ ಹೋಗಬೇಕಾಗಿತ್ತು. ನಾವು ಹೋಗಲಿಲ್ಲ. ಯಾಕಂದರೆ ನಮ್ಮ ಜನರು ಏನು ಮಾಡ್ತಾರೆ ಅಂದರೆ 6 ಗಂಟೆಗೆ ಊಟ ಲಾಸ್ಟು. ಏನೇ ಊಟ ಮಾಡಿದ್ರು ನಾವು 6 ಗಂಟೆ ಒಳಗಡೆ ಊಟ ಮುಗಿಸ್ಬೇಕು, ನಮ್ಮ ಜೈನ ಧರ್ಮದವರೆಲ್ಲ. ಆದರೆ ನಾವು ದುಡ್ಕೊಂಡು ತಿನ್ನೋರೆಲ್ಲ ಏನು ಮಾಡ್ತೀವಿ, 6 ಗಂಟೆ ಮೇಲೆ ಬಂದು ಮನೆ ಸೇರೋರು. ಏನು ಮಾಡೋಕ್ಕಾಗಲ್ಲ, ರಾತ್ರಿ ಟೈಮೇ ಊಟ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಏನಂದರೆ ನಾವು ಅಷ್ಟೊಂದು ಪದ್ಧತಿ ಪ್ರಕಾರ ಹೋಗೋಕ್ಕೆ ಆಗಲ್ಲ. ಆದರೆ ನಾವು ಪದ್ಧತಿಗಳು ಪಾಲಿಸಲೇಬೇಕು. ಆದರೆ ಮಿಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ.
ಇವಾಗ ನಾವು ಏನು ಮಾಡ್ತಾಯಿದ್ವಿ, ಅಲ್ಲಿ ಹೋಗೋಕ್ಕಾಗಲ್ಲ, ಬಂದಾಗಿರುತ್ತೆ 6 ಗಂಟೆಗೆ ನಮ್ಮದು ಊಟ ಬಂದ್ ಮಾಡಿಬಿಡ್ತಾರೆ. 6 ಗಂಟೆವರೆಗೂ ಊಟ ಮಾಡ್ಬೋದು, 6 ಗಂಟೆಗೆ ಬಂದಾಗುತ್ತೆ ಅಂತ ಹೇಳಿದರು ಅವರು. ನಾವು ಹೆಂಗೂ ಬುತ್ತಿ ತೊಗೊಂಡು ಹೋಗಿದ್ವಲ್ಲ, ಸುಮ್ಮನೆ ಅದು ವೇಸ್ಟ್ ಆಗುತ್ತೆ, ಯಾಕೆ ಎಲ್ಲರೂ ಇಲ್ಲೇ ಊಟ ಮಾಡೋಣ ಅಂತ ಏನು ಮಾಡಿದ್ವಿ, ನಾವು ಎಲ್ಲರೂ ಇಲ್ಲೇ ಊಟ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಅಣ್ಣ ಮೊಸರು ತೊಗೊಂಬರ್ತೀನಿ ಅಂತ ಹೋದ್ರು. ಮೊಸರನ್ನೇ ಇದೆ ಸುಮ್ಮನೆ ಏನಕ್ಕೆ ಅಂತ ನಾನು ಅಂದ್ಕೊಂಡೆ. ಆದರೂ ಅವರು ಹೋಗಿ ಬರ್ತೀನಿ ಅಂತ ಹೋದವರು 2 ಪಾಕೆಟ್ ಮೊಸರು ಎತ್ಕೊಂಬಂದಿದ್ರು. ಆಮೇಲೆ ಬಂದರು. ನಾವೆಲ್ಲ ನೋಡಿ ತೊಗೊಂಬಂದಿರುವಂಥ ಊಟನೇ ಎಲ್ಲ ಪ್ಲೇಟಿಗೆ ಹಾಕೋತಿದ್ವಿ. ಪ್ಲೇಟ್ ತೊಗೊಂಬಂದಿದ್ವಿ, ಯಾಕಂದರೆ ಎಲ್ಲ ಮಕ್ಕಳು ಇರ್ತಾರೆ, ಹಾಗೆ ತಿನ್ನೋಕ್ಕಾಗಲ್ಲ. ಈ ಥರ ಪ್ಲೇಟ್ಗಳನ್ನ ಎಲ್ಲಿಯಾದರೂ ಟೂರ್ಗೆಲ್ಲ ಹೋದಾಗ ಜೊತೆಯಲ್ಲಿ 1-2 ಪ್ಯಾಕೆಟ್ ಇಟ್ಕೊಂಡ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ಅಂದರೆ ಬುತ್ತಿ ಎಲ್ಲ ತೊಗೊಂಡು ಹೋಗ್ತಾರಲ್ಲ ಆವಾಗ. ಇವಾಗ ನೋಡಿ ಎಲ್ಲರೂ ನಾವು ಊಟನ ಮಾಡ್ತಾಯಿದ್ವಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಶೇಂಗಾ ದಿಂಡಿ, ಬೆಂಡೆಕಾಯಿ ಪಲ್ಯ, ಆಮೇಲೆ ಹಿಟ್ಟಿನ ಪಲ್ಯ, ಮೊಸರನ್ನ, ಚಪಾತಿ, ಸೂಪರಾಗಿ ಊಟನ ಮಾಡ್ತಾಯಿದ್ದೀವಿ. ನೀವು ಕೂಡ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಹಾಗೆ ಇನ್ನೂ ನೆಕ್ಸ್ಟ್ ವಿಡಿಯೋಗಳು ಬರ್ತಾ ಇರ್ತವೆ. ಮುಂಜಿ ಕಾರ್ಯಕ್ರಮದ ಎಲ್ಲ ವಿಡಿಯೋ ಬರುತ್ತೆ. ಪೂರ್ತಿಯಾಗಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.